ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಮಾಲೆ ಅಂತೇಳಿ. ನೆಟ್ಸಪ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಪುಣೆದಿಂದ ಬಂದೀವಿ. ನಾವು ಇಲ್ಲಿ ಖಾನಾಪುರ ಡಿಸ್ಟ್ರಿಕ್, ಖಾನಾಪುರ ತಾಲೂಕು ಒಂದು ಗ್ರಾಮದಲ್ಲಿ ನಮ್ಮ ಕಂಪ್ನಿ ಔಷಧವನ್ನು ಕೊಟ್ಟಿದ್ವಿ. ಅವ್ರಿಗೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತೇಳಿ ಅವ್ರ ಮುಖಾಂತರನ ತಿಳಿದುಕೊಳ್ಳೋಣ. ನಮಸ್ಕಾರ, ನಿಮ್ಮ ಹೆಸರೇನು ರೀ? ನಮಸ್ಕಾರ, ನನ್ನ ಹೆಸರು ಕೃಷ್ಣ ಪಾಟೀಲ್ ಅಂತ ಹೇಳಿ. ಕೃಷ್ಣ ಪಾಟೀಲ್ ಅಂತೇಳಿ. ನೀವು ಯಾವ ಕಂಪ್ನಿ ಔಷಧ ಯೂಸ್ ಮಾಡತ್ತೀರಿ? ನೆಟ್ಸರ್ಫ್ ಮತ್ತು NPK ಇವನ್ನೆಲ್ಲ ಎಷ್ಟು ಸಲ ಹೊಡೆದಿರಿ ನೀವು? ಇದು ಒಂದು ಸಲ ಹೊಡೆದಿದ್ದೀವಿ. ಹಾಂ, ಒಂದೇ ಸಲ ಹೊಡೆದಿದ್ದೀವಿ. ಇದು ಎರಡು ಸಲ ಹೊಡೆದಿದ್ದೀವಿ. ಹಾಂ, ನಿಮಗೇನು ಫರ್ಕ್ ಆಗೈತೆ? ಹೋದ ವರ್ಷಕ್ಕಿಂತ ಈ ವರ್ಷ ಗನ್ನು ದಪ್ಪ ಹಿಡಿದಿದೆ. ರಿಸಲ್ಟ್ನು ಚಲೋ ಐತಿ. 10 ಟನ್ನಿಂದ ರಿಸಲ್ಟ್ ಹೆಚ್ಚಿಗೆ ಸಿಕ್ಕಿದೆ ನಮಗೆ. ಆ ಥರ ಇದು ಔಷಧಿ ಎಲ್ಲ ರೈತರು ಬೆಳೆಸ್ಬೇಕಂತೇಳಿ ನಾವು ಹೇಳ್ತೀವಿ. ಹೌದಾ? ಮತ್ತು ಬೇರೆ ರೈತರ ಇದನ್ನ ನಿಮ್ಮ ಹೊಲ ನೋಡಿ ಏನಂತಾರೆ? ಅದಾರೆ ಚಲೋ ಐತೆ ಅಂತ ಹೇಳ್ತಾರೋ ಹೆಂಗೆ ಹೇಳ್ತಾರೆ? ಚಲೋ ಅಂಥೇಳಿ ಎಲ್ಲ ರೈತರು ಹೇಳ್ತಾರೋ. ಕಬ್ಬು ಚಲೋ ಬಂದಿದೆ ಅಂಥೇಳಿ ನಮಗೂ ರಿಸಲ್ಟ್ ಚಲೋ ಇದು. ನೀವು ಯಾವುದಾದಕ್ಕೆ ಇದನ್ನು ಸ್ಪ್ರೇ ಮಾಡಿರಿ? ಇದು ಒಮ್ಮೆ ಇದು ಮೆಣಸಿನ ಗಿಡಕ್ಕೂ ಮೆಣಸಿನ ಗಿಡಕ್ಕೂ ಯೂಸ್ ಮಾಡಿದ್ವು, ಕಬ್ಬಿಗೂ ಯೂಸ್ ಮಾಡಿದ್ವಿ. ಕಬ್ಬಿಗೂ ಯೂಸ್. ಆದ್ರೆ ನೀವು ಹೇಳಿದ ಟೈಪ್ ನಾವೇನು ಯೂಸ್ ಮಾಡಿಲ್ಲ ರೀ. ಅದಕ್ಕಿಂತ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ದೀವಿ. ಆದರೂ ಇಷ್ಟು ರಿಸಲ್ಟ್ ಬಂದಿದ್ದು. ರಿಸಲ್ಟ್ ಬಂದಿದೆ ಅಂದ್ರೆ ಇದು ಔಷಧ ಇಫೆಕ್ಟ್ ಚಲೋ ಐತೆ ಅಂತೇಳಿ ನಾ ಹೇಳ್ತೀನಿ. ನೋಡೋಣ ಈಗ ನಿಮ್ಮ ರಿಸಲ್ಟ್ ಹೆಂಗೈತೆ ಅಂತ. ಕಬ್ಬು ಅಡ್ಡೆಲ್ಲ ಚಲೋ ಬಂದಿದೆ. ಇಷ್ಟು ತನಕ ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಪಾಟೀಲ್ ಅವರಿಗೆ ತುಂಬ ಧನ್ಯವಾದಗಳು.